ನಿಮ್ ಮುಂದೆ ನಾವು ಬರ್ತೀರಿ, ಇಂದಿರಾ ಕ್ಯಾಂಟೀನ್ ಕೊಡ್ತೀವಿ ಅಂದ್ರೆ ನಾನೇ ಸ್ಥಳ ಕೊಡ್ತೀವಿ. ನನ್ ಸ್ವಂತ ಜಾಗ ಇದೆ, ನಾನು ಸ್ವಂತ ಜಾಗದಲ್ಲಿ ಕೊಡ್ತೀನಿ. ಬೇಕಾದ್ರೆ ನಾನು ಅದಕ್ಕೆಲ್ಲ ಹಿಂದೆ ಹೋಗಲ್ಲ. ಅವ್ರು ಹೇಳ್ಬಹುದು ಜಾಗಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಹಿಂದೆ ಇರೋ ಜಾಗ ನಮ್ದೆ, ನಾನೇ ಕೊಡ್ತೀನಿ. ನೆನ್ನೆ ಯಾರು ಇಲ್ದಿದ್ರು PDO ಅವರು ಬಂದು ವಾಟರ್ ಮ್ಯಾನ್ ಕಳಿಸಿ ಸ್ಥಳ ನೋಡ್ಸ್ಬಿಟ್ಟು ನಿಲ್ಸ್ಬೇಕು ಅಂತಂದ್ರೆ PDO ಅವ್ರದ್ದು ಏನು ಉದ್ದೇಶ? ಅದಕ್ಕೆ ಹಿಂದ್ಗಡೆ ಪೊಲೀಸ್ನವ್ರು ಇದ್ರು, ಯಾರು ನಮ್ಮ ಮುದ್ದೇನಹಳ್ಳಿ ಸಂಸ್ಥೆಗೆ ಯಾರು ಅವ್ರು ಮಾತು ಕೇಳ್ತಾರೆ, ಒಂದ್ 4 ಜನ 3 ಜನ ಮೆಂಬರ್ಸ್. ಅವ್ರದ್ದು ಗ್ರಾಮ ಪಂಚಾಯತಿಲಿ ನೀವೇನು ಬೇಕಾಗಿಲ್ಲ, ರೆಗ್ಯುಲೇಷನ್ ಬುಕ್ ಮತ್ತೆ ನಿಮ್ಮ ಔಷಧಿ ಬುಕ್ ಎತ್ತು ಅವ್ರ ಕೈ ಕೊಡ್ತಾರೆ ಸರ್. ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಂಧುಗಳೇ, ಇವತ್ತಿನ ಈ ವಿಚಾರವನ್ನು ನೋಡಿದರೆ ನಮ್ಮ ರಾಜಕಾರಣಿಗಳು ತಮ್ಮ ಅಧಿಕಾರ ಮತ್ತು ಸ್ವಹಿತಾಸಕ್ತಿಗೆ ಬಿದ್ದು ಅವರವರ ಮೂಲ ಉದ್ದೇಶವಾದ ಸಾರ್ವಜನಿಕರ ಹಿತಾಸಕ್ತಿಯನ್ನೇ ಮರೆತಂತಿದೆ. ವಾಸ್ತವವಾಗಿ ಹೇಳಬೇಕಾದ್ರೆ ಯಾವುದೇ ಪಕ್ಷ ಇರಲಿ, ಯಾರೇ ರಾಜಕಾರಣಿ ಇರಲಿ, ಅವರ ಮೂಲ ಉದ್ದೇಶ ಮತ್ತು ಗುರಿ ಸಾರ್ವಜನಿಕರ ಸೇವೆ ಮತ್ತು ಹಿತಾಸಕ್ತಿಯಾಗಿರಬೇಕು. ಆದರೆ ಸದ್ಯದ ರಾಜಕಾರಣಿಗಳು ಆ ಮೂಲ ಉದ್ದೇಶ ಮತ್ತು ಗುರಿ ಎರಡನ್ನ ಮರೆತು ಪರಸ್ಪರ ತಮ್ಮ ತಮ್ಮ ಬಲ ಪ್ರದರ್ಶನಗಳಲ್ಲಿ ಮುಳುಗಿ ಹೋಗಿದ್ದಾರೆ ಅನ್ನಿಸ್ತಿದೆ. ಈ ವಿಚಾರ ಅದಕ್ಕೆ ಸ್ಪಷ್ಟ ನಿದರ್ಶನ ಅಂತಾನೆ ಹೇಳಬಹುದು. ಸರ್ಕಾರಿ ಅಧಿಕಾರಿಗಳು ಅಷ್ಟೇ ಯಾವುದೇ ಭೇದ ಭಾವ, ಪಕ್ಷಪಾತವಿಲ್ಲದೆ ನಿಸ್ವಾರ್ಥವಾಗಿ ಸಮಾಜದ ಪರ ನಿಲ್ಲಬೇಕು. ಆದರೆ ಶಾಸಕಾಂಗದ ಕೈಗೊಂಬೆಗಳಾಗಿ ಅವರ ತಾಳಕ್ಕೆ ಕುಣಿಯುತ್ತಿದ್ದಾರೆ ಇಲ್ಲಿನ ಅಧಿಕಾರಿಗಳು ಎನ್ನಿಸುತ್ತಿದೆ. ದಿನಂಪ್ರತಿ ಸಾವಿರಾರು ಜನ ವೈದ್ಯಕ್ಕಾಗಿ ಭೇಟಿ ನೀಡುವ ನಮ್ಮ ಮುದ್ದೇನಹಳ್ಳಿಯ ಸತ್ಯಸಾಯಿ ಆಸ್ಪತ್ರೆಯ ಮುಂಭಾಗ ಮಾನ್ಯ ಸಂಸದರ ನಿಧಿಯಿಂದ ಎಲ್ಲ ಅನುಮೋದನೆಗಳೊಂದಿಗೆ ಒಂದು ಬಸ್ ನಿಲ್ದಾಣ ನಿರ್ಮಾಣಕ್ಕಾಗಿ ಕೆಲಸ ಪ್ರಾರಂಭ ಮಾಡಲಾಗಿದೆ. ಕೆಲಸ ಪ್ರಾರಂಭವಾದ ಮೇಲೆ ಚಿಕ್ಕಬಳ್ಳಾಪುರದ ತಾಲೂಕು ದಂಡಾಧಿಕಾರಿಗಳ ಸೂಚನೆಯ ಮೇರೆಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಮತ್ತು ಮುದ್ದೇನಹಳ್ಳಿಯ ಪಂಚಾಯಿತಿ PDO ಇನ್ನೂ ಮುಂತಾದ ಅಧಿಕಾರಿಗಳು ಸೇರಿ ಇದು ಅಕ್ರಮ ಕೆಲಸ, ನೀವು ರಸ್ತೆಗೆ ನಿಲ್ದಾಣವನ್ನು ನಿರ್ಮಾಣ ಮಾಡುತ್ತಿದ್ದೀರಿ ಎಂದು ಕೆಲಸವನ್ನು ತಡೆ ಹಿಡಿದಿದ್ದಾರೆ ಎಂದು ಹಾಲಿ ದಿಶಾ ಕಮಿಟಿ ಸದಸ್ಯರು ಮತ್ತು ಮುದ್ದೇನಹಳ್ಳಿಯ ಪ್ರಮುಖ ಮುಖಂಡರಾದಂತಹ ಶ್ರೀಯುತ ಶಿವಕುಮಾರ್ ರವರು ದಾಖಲೆಗಳ ಸಮೇತ ಸುದ್ದಿಗೋಷ್ಠಿಯನ್ನು ಕರೆದು ಆರೋಪಿಸಿದ್ದಾರೆ. ಇದೇ ಅಲ್ಲದೆ ಮುದ್ದೇನಹಳ್ಳಿ ಪಂಚಾಯಿತಿ PDO ತಿಪ್ಪಯ್ಯನವರ ಮೇಲೆ ನೇರವಾಗಿ ಆರೋಪಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಶಿವರಾಜ್ರವರು. ಒಟ್ಟಾರೆ ಈ ಸುದ್ದಿಗೋಷ್ಠಿ ನೋಡಿದರೆ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಸಂಸದರು, ಶಾಸಕರು ಮತ್ತು ಅಧಿಕಾರಿಗಳ ಜಟಾಪಟಿಯಲ್ಲಿ ಸಾರ್ವಜನಿಕರ ಕೆಲಸಕ್ಕೆ ಅಡ್ಡಿಯಾಗಿರೋದು ನಿಜಕ್ಕೂ ದೌರ್ಭಾಗ್ಯ. MP ಲಾಡಲ್ಲಿ ಒಂದು ಅನುದಾನ ಬಂದಿದೆ ಬಸ್ ಸ್ಟ್ಯಾಂಡ್ಗೆ. ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಮಾಡಬೇಕಾದ್ರೆ MP ಲಾಡಲ್ಲಿ ಬಂದಿರೋ ಅನುದಾನದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಮಾಡಿದರೆ ಅದನ್ನು ಬಂದು ನಮ್ಮ ಮುದ್ದೇನಹಳ್ಳಿ PDO ಅವರು ಮತ್ತು ತಹಸೀಲ್ದಾರ್ ಅಂತವರು, ತಹಸೀಲ್ದಾರ್ ಇಲ್ಲಿ ಬಂದಿಲ್ಲ ಸ್ಥಳಕ್ಕೆ, ಆದರೆ ಅವರು ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ಸೆಕ್ರೆಟ್ರಿ ಮತ್ತು ಪೊಲೀಸ್ ಸಿಬ್ಬಂದಿಗಳು ಬಂದು ಈ ಕೆಲಸವನ್ನು ಸ್ಥಗಿತಗೊಳಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ ಒಂದು 2:30 3 ಗಂಟೆ ಸಮಯದಲ್ಲಿ. ಏನಪ್ಪ ಯಾಕೆ ಕೆಲಸ ಸ್ಟಾಪ್ ಮಾಡ್ತಿದ್ದೀರಾ ನೀವೇನು ಅಂತ ಕೇಳಿದರೆ ನಮ್ಗೆ ಹೇಳೋದು ನೀವು ಪರ್ಮಿಷನ್ ತೊಗೊಂಡಿಲ್ಲ ಅಂತ. ನಾನು ಹೇಳ್ತಾ ಇದ್ದೀನಿ, ಪರ್ಮಿಷನ್ ತಗೊಳ್ಳೋಂಥ ಅವಶ್ಯಕತೆ ನಮಗಿಲ್ಲ. ಯಾಕಂದರೆ MP ಲಾಡಲ್ಲಿ ಎಲ್ಲ ಅವರೇ ಮಾಡಿ, ಅಧಿಕಾರಿಗಳೇ ಮಾಡಿ ಕಳಿಸ್ತಾರೆ. DC ಅವ್ರು ಮಾಡಿ, DC ಅವ್ರು ಅನುಮೋದನೆ ಮಾಡಿರೋ ಇದು ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಈಗಲೇ ಅದನ್ನು ಬಂದು ಸ್ಟಾಪ್ ಮಾಡ್ತಾರೆ ಅಂದರೆ ಏನಿನ್ನ ಅವ್ರ ಮನಸ್ಸಲ್ಲಿ ಏನು ಇಟ್ಕೊಂಡು ಮಾಡ್ತಾ ಇದ್ದಾರೆ, ಯಾವ ಥರ ಇವ್ರು ರಾಜಕೀಯ ಮಾಡಕ್ಕೆ ಬಂದಿದ್ದಾರೋ ಇಲ್ಲ ಜನಪ್ರತಿನಿಧಿಗಳು ಜನಗಳಿಗೆ ಒಂದು ಅನುಕೂಲ ಮಾಡ್ಕೊಡಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ಇಲ್ಲಿ ಮಾಡ್ತಕ್ಕಂಥ ಬಸ್ ಸ್ಟ್ಯಾಂಡು, ಇಲ್ಲಿ ಸುಮಾರು ಜನ ಹಾಸ್ಪಿಟ್ಲಿಗೆ ರೋಗಿಗಳು ಬರ್ತಾರೆ, ಅವ್ರಿಗೆ ತುಂಬಾ ಅನಾನುಕೂಲ ಆಗುತ್ತೆ, ನಡೆಯೋಕ್ಕಾಗಲ್ಲ, ಮತ್ತೆ ಮಳೆ ಬಂದ್ರೆ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ. ಅಂಥದ್ದು ಒಂದು ಬಸ್ ಸ್ಟ್ಯಾಂಡ್ ಅಂತ ಕೊಟ್ಟಾಗ ಆ ಬಸ್ ಸ್ಟ್ಯಾಂಡ್ ಅನ್ನು ನಿಲ್ಲಿಸಿ ಮಾಡಿಸಿರ್ತಕ್ಕಂಥದ್ದು ಅವ್ರದ್ದು. ನಾವು ಇಲ್ಲಿ ಜನಪ್ರತಿನಿಧಿಗಳು ಮಾಡ್ಕೊಟ್ಟು ಅಲ್ಲೆಲ್ಲೋ ಮುಂದಕ್ಕೆ ಕೊಟ್ಟಿದ್ರು ಎಲ್ಲೋ ಹಾಕ್ಬೇಕು ಅಂತ. ನಾವೇನಪ್ಪ ಇಲ್ಲಿ ಕರೆಕ್ಟ್ ಆಗಿದೆ ಸರ್ಕಲ್ ಇಲ್ಲಾಗ್ಲಿ ಅಂತ ನಾವು ಇಲ್ಲಿ ಉದ್ದೇಶಪೂರ್ವಕವಾಗಿ ಏನು ಮಾಡಿಲ್ಲ, ಇಲ್ಲಿ ಮಾಡಬೇಕು ಅಂತ ಮಾಡಿಸಿದ್ರಿ. ಆ ಬಸ್ ಸ್ಟ್ಯಾಂಡ್ ಮಾಡ್ಬೇಕಾದ್ರೆ ಬಂದು ಸ್ಥಗಿತ ಮಾಡಿದ್ದಾರೆ. ನಾವು ಕೇಳಿದ್ರೆ ಇಷ್ಟೇ ಹೇಳ್ತಾರೆ ಅವ್ರು ನಮ್ಗೆ, ಏನಂತ ನೀವು ಪರ್ಮಿಷನ್ ತಗೊಂಡಿಲ್ಲ ಅಂತ. ನಾವ್ಯಾಕೆ ಪರ್ಮಿಷನ್ ತಗೊಬೇಕು, ನಮ್ಗೇನ್ ಸಂಬಂಧ ಇದೆ? ಗೌರ್ಮೆಂಟ್ ಇದು MP ಫಂಡ್ ಅಲ್ಲಿ ಅವರೇ ಮಾಡ್ಕೊಡ್ಬೇಕು, ಅಫಿಷಿಯಲ್ ಆದವರೇ ಎಲ್ಲ ಮಾಡಿ ಅವರು ಕೆಲಸ ಮಾಡ್ಕೊಡ್ಬೇಕು ಅಂತ ಬಂದು ಸ್ಟಾಪ್ ಮಾಡಿದ್ದಾರೆ. ಅದರಿಂದ ಉದ್ದೇಶ ಏನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ತಹಸೀಲ್ದಾರ್ಗಾಗ್ಬೋದು, ನಮ್ಮ ಮುದ್ದೇನಹಳ್ಳಿ PDO ಅವ್ರಿಗಾಗ್ಬೋದು, ಇವರೆಲ್ಲ ಸೇರಿ ಕೆಲಸನ ಸ್ಥಗಿತಗೊಳಿಸಿದ್ದಾರೆ. ಸಾರ್ವಜನಿಕರು ಇಲ್ಲಿ ಕುಂದುಕೊರತೆಗಳಿಂದ ಮಾಡಿದ್ದಾರೆ. ನಮ್ಮ MP ಅವರು ಇನ್ನೂ ಒಂದು 20 ಲಕ್ಷ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಂದು ಟಾಯ್ಲೆಟ್ ರೂಮು ಮತ್ತೆ ಇನ್ನೊಂದು ಮಾದರಿಯಾಗಿ ಮಾಡಿ ಅಂತ ಹೇಳಿದ್ದಾರೆ ನಮ್ಗೆ. ಆದ್ರೆ ಈಗ ಇದನ್ನೇ ಸ್ಟಾಪ್ ಮಾಡುವಾಗ ಇನ್ನು ಅದನ್ನ ಮಾಡಕ್ಕೆ ಇಲ್ಲಿ ಸ್ಥಳ ಇಲ್ಲ ಅಂದ್ಬಿಟ್ಟು ಮತ್ತೆ ಬೇರೆ ಕಡೆ ಮಾಡೋದಕ್ಕೊಂದು ಬಾತ್ರೂಮ್ ಅದೆಲ್ಲ ಮಾಡೋದಕ್ಕೊಂದು ಸ್ಥಳ ನಿಗದಿ ಮಾಡಿದ್ದಾರೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಕ್ಕೆ ಒಂದು ನಿಗದಿ ಮಾಡಿದ್ದಾರೆ. ಆದ್ರೆ ಇವರು ಉದ್ದೇಶಪೂರ್ವಕವಾಗಿ ನಮ್ಗೆ ಈ ತೊಂದರೆ ಕೊಡ್ತಾ ಇರೋದ್ರಿಂದ ನಿಮ್ಮ ಮೂಲಕ ನಾವು ಕೇಳ್ಕೊಳ್ಳೋದೇನಂದ್ರೆ, ಈ ತರ ರಾಜಕೀಯ ಬಿಟ್ಟು
ಜನಗಳ ಕೆಲಸ ಮಾಡ್ಲಿ, ಜನಗಳ ಕೆಲಸ ಮಾಡ್ಕೊಡ್ಲಿ, ಜನಕ್ಕೆ ಅನುಕೂಲ ಮಾಡ್ಲಿ ಅಂತ ನೀವು ಅಧಿಕಾರಿಗಳಿರೋದು. ನೀವು ಬಂದು ಇಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ. ಏನ್ ರಾಜಕೀಯ ಮಾಡೋಂಥದ್ದು ಏನಿದೆ ಇಲ್ಲಿ? ನಿಮ್ ಡಿ ಸಿ ಅವ್ರು ಮಾಡಿರ್ತಕ್ಕಂಥ ಪೇಪರ್ ಇಲ್ಲೇ ಇದೆ. ಜಿಲ್ಲಾ ಪಂಚಾಯತಿಯಿಂದ ಬಂದು ಅನುಮೋದನೆ ಆಗಿರೋದು. PW ಅವ್ರು ಬಂದು, PW ರೋಡ್ ಅವರು ಬಂದು ಅವರು ಕೂಡ ಅನುಮೋದನೆ ಮಾಡಿದ್ದಾರೆ, ಇಷ್ಟಿಂದ ಆಚೆ ಮಾಡ್ಕೊಳ್ಳಿ ಅಂತ. ರೂಪಾಯಿ ಇಲ್ಲೇ ಕಟ್ಟಬೇಕು ಅಂತಂದ್ರೆ ಇದು ಸರ್, ಈಗ ರಾಜಕೀಯದ ತಾರತಮ್ಯ ತಾನೆ, ಇದು ರಾಜಕೀಯನ ತಾನೇ ಮಾಡ್ತಾ ಇರೋದು ಶಾಸಕರು. ಈಗ ಇಂದಿರಾ ಕ್ಯಾಂಟೀನ್ ಕೊಡ್ಬೇಕಾದ್ರೆ ಜೈ ಅವರು ಇವರೆಲ್ಲ ಹೆಂಗೆ ಅಧಿಕಾರಿಗಳು ಸಿಗ್ನೇಚರ್ ಹಾಕಿ ಎಲ್ಲ ಕೊಟ್ರು? ಪ್ಲೇಸು ಸ್ಥಳ ಪರಿಶೀಲನೆ ಮಾಡಿ ಎಲ್ಲ ಮಾಡಿ ಹೆಂಗ್ ಕೊಟ್ರು? ಈಗ PDO ಅವರು ನಿನ್ನೆ ಕೆಲಸ ಮಾಡ್ತಾ ಇದ್ರೆ ಬಂಡಳ್ಳಿ ವಾಟರ್ ಮ್ಯಾನ್ ಕಳಿಸಿ ಸ್ಥಳ ನೋಡಿಸ್ಬಿಟ್ಟು ಮಾಹಿತಿ ತಗೊಂಡು ತಹಸೀಲ್ದಾರ್ ಕೇಳ್ಬಿಟ್ಟು ತಹಸೀಲ್ದಾರ್ ಕಡೆಯಿಂದ ಪೊಲೀಸ್ ಅವ್ರಿಗೆ ಫೋನ್ ಮಾಡಿ ಬಂದ್ ಕೆಲಸ ನಿಲ್ಸುವಂತದ್ದು ಏನಿತ್ತು? PDO ಅವ್ರು ರಾಜಕೀಯನ ತಾನೇ ಮಾಡ್ತಾ ಇರೋದು, ಉದ್ದೇಶಪೂರ್ವಕವಾಗಿ ತಾನೇ ಮಾಡ್ತಾ ಇರೋದು. PDO ಅವ್ರಿಗೆ ಅನುಕೂಲ ಇದ್ರೆ ಯಾವ ಸೈಟ್ ಯಾರಿಗಾನ ಬರ್ಕೊಟ್ಬಿಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. PDO ಅವರು ಶಿವರಾಜ್ ಅಂತ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ನಿಮ್ಮ ಪಂಚಾಯತಿಯಲ್ಲಿ ಕೆಲಸ ಮಾಡಿ 3-4 ವರ್ಷ ಮಾಡ್ತಾ ಇದ್ದಾರೆ. ಹೌದು. ಯಾವತ್ತು ರಾಜಕೀಯ ಮಾಡಿದ್ರೆ ಇದ್ರಲ್ಲಿ ಮಾತ್ರ ಮಾಡ್ತಿದಾರ? ಇಲ್ಲ, ಇದು ಬೇಜಾನ್ ಇದ್ರಲ್ಲೂ ಹಿಂದೆನೂ ಮಾಡಿದ್ದಾರೆ. ಹಿಂದೆನೂ ಮಾಡಿದ್ರೆ ಇಒ ಗಮನಕ್ಕೆ ತಗೊಂಡೋಗಿದೀವಿ. ಏನೋ ಯಾವ್ದೋ ಒಂದು ಸಮುದಾಯಕ್ಕೆ ಮೀಸಲಿಟ್ಟಿದ್ದು, ಏನು ಹೊಸದೇವ್ರ ಬಂಡೆ ಮೀಸಲಿಟ್ಟಿದ್ದು ಅವರು ಆಪ್ತರಿಗೆ ಔಷಧಿ ಫಿಲ್ ಮಾಡ್ಕೊಟ್ಟಿದ್ದಾರೆ. ಅದು CEO ಗಮನಕ್ಕೂ ಹೋಗೈತೆ, ಇಒ ಗಮನಕ್ಕೂ ಹೋಗೈತೆ. ಅದು ವಜನು ಗಲಾಟೆ ಮಾಡಿ ವಜನು ಮಾಡಿಸಿದೀವಿ. ಹಳವಾರದಲ್ಲೂ ಒಂದು ಸೈಟು ಅವರು ಆಪ್ತರಿಗೆ ಮಾಡ್ಕೊಟ್ಟು ಅಲ್ಲಿ ಗಲಾಟೆ ಆಗಿ ಅದು ಇಒ ಗಮನಕ್ಕೆ ಹೋಗಿದೆ. ನೆನ್ನೆ ಯಾರು ಇಲ್ದಿದ್ರು PDO ಅವರು ಬಂದು ವಾಟರ್ ಮ್ಯಾನ್ ಕಳಿಸಿ ಸ್ಥಳ ನೋಡ್ಸ್ಬಿಟ್ಟು ನಿಲ್ಸ್ಬೇಕು ಅಂತಂದ್ರೆ PDO ಅವ್ರದ್ದು ಏನು ಉದ್ದೇಶ? ಅದಕ್ಕೆ ಹಿಂದ್ಗಡೆ ಪೊಲೀಸ್ನವ್ರು ಇದ್ರು. ಯಾರು ನಮ್ಮ ಮುದ್ದೆನಹಳ್ಳಿ ಸಂಸ್ಥೆಗೆ ಹೈಕೋರ್ಟ್ ನ್ಯಾಯಾಧೀಶರು ಬರ್ತಿದ್ರು, ಅವ್ರು ಬಂದಿಲ್ಲಿದ್ರು. ಅವಾಗ ಯಾರು ಏನು ಕೇಳಲಿಲ್ಲ. ಆಮೇಲೆ ಅವರೆಲ್ಲ ಹೊರಟೋತಾನೆ PDO ಅವ್ರು ಬಂದು ನೋಡ್ಕೊಂಡು ವಾಟರ್ ಮ್ಯಾನ್ ಕಳಿಸಿ ಯಾವ ಸಂಸ್ಥೆ ಏನ್ ಅನುದಾನ ಕೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ನಿಲ್ಸುವಂತದ್ದು ಏನಿತ್ತು PDO ಅವ್ರಿಗೆ? ಇದು ಉದ್ದೇಶಪೂರ್ವಕವಾಗಿ ತಾನೇ ಮಾಡಿರೋದು. ಇಂದಿರಾ ಕ್ಯಾಂಟೀನ್ ಮಾಡ್ಬೇಕಾದ್ರೆ ಅಲ್ಲಿ ಖಾಲಿ ಜಾಗ ಇದೆ, ಇಲ್ಲಿ ಖಾಲಿ ಜಾಗ ಐತೆ, ಮಾಡಿ ಇಲ್ಲೇ ಮಾಡ್ಬೇಕು ಅನ್ನೋದೇನು ಉದ್ದೇಶ? ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದ್ರೆ ಆ ಕಡೆ ಟ್ರಾಫಿಕ್ ಜಾಸ್ತಿ, ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಆ ಕಡೆ ಟ್ರಾಫಿಕ್ ಜಾಸ್ತಿ. ಓಕೆನಾ? ಇಲ್ಲಿ ಮಾಡಿದ್ರೆ ಅನುಕೂಲವಾಗಿರ್ತೈತೆ ಅಂತೇಳಿ ನಾವೆಲ್ಲರೂ ಮುಖಂಡರೆಲ್ಲ ಸೇರಿ ಇಲ್ಲಿ ಮಾತಾಡಿ ನಮ್ಮ ಸುತ್ತಮುತ್ತ ಬರ್ತಕ್ಕಂಥ ಜನರನ್ನೆಲ್ಲ ಕೇಳಿ ಇಲ್ಲಿ ಮಾಡಿದ್ವಿ. ಇಲ್ಲಿ ನಿಲ್ಸ್ಬೇಕು ಅನ್ನೋ ಉದ್ದೇಶ ಏನು PDO ಅವ್ರಿಗೆ? ನಿಮ್ಗೆ ಅವಕಾಶನೇ ಕೊಡ್ತಿರೋ ಉಗ್ರ ಹೋರಾಟ ಮಾಡ್ತೀವಿ, ಖಂಡಿತ ಇದನ್ನ ನಿಲ್ಸೋದಂತೂ ಇಲ್ಲ. ಉಗ್ರ ಹೋರಾಟ ಮಾಡ್ತೀವಿ, ಉಗ್ರ ಜಿಲ್ಲಾ ಪಂಚಾಯತಿನ ಮುತ್ತಿಗೆ ಹಾಕ್ತೀವಿ, ಇದಂತೂ ನಿಲ್ಸೋದಂತೂ ಇಲ್ಲ. ಸರ್, ಸಮಸ್ಯೆಯನ್ನು 3 ವರ್ಷದಿಂದ ಉಂಟಾಗ್ತಾನೆ ಇದೆ. PDO ಅವ್ರ ಗಮನಕ್ಕೂ ಇದೆ, ಜನಪ್ರತಿನಿಧಿಗಳ ಗಮನಕ್ಕೂ ಇದೆ. ಇದನ್ನ ಬಿಟ್ಕೊಂಡು ಜನಪ್ರತಿನಿಧಿಗಳ ಒಂದು ಆಟದಲ್ಲಿ ಬಗೆಹರಿಸುವಂತ ಪ್ರಯತ್ನ ಮಾಡ್ಲಿಲ್ವಾ ನಿಮ್ಮ ಪಂಚಾಯತಿ ಅಧಿಕಾರಿಗಳು? ಸರ್, ಈಗ ಅದೆಲ್ಲ ನಾವು ಮಾಡಿದ್ದೀರಿ. ಮತ್ತೆ ಈಗ ಏನಾಗಿದೆ, ಈಗ ನಮ್ಮ ಶಿವರಾಜ್ ಅವ್ರು ಹೇಳಿದ್ರು PDO ಬಗ್ಗೆ. ಸರ್, ಈಗ ಏನಾಗುತ್ತೆ ಅಂದ್ರೆ ಯಾರು ಅವ್ರ ಮಾತು ಕೇಳ್ತಾರೆ, ಒಂದ್ 4 ಜನ 3 ಜನ ಮೆಂಬರ್ಸ್, ಅವ್ರದ್ದು ಗ್ರಾಮ ಪಂಚಾಯತಿಯಲ್ಲಿ ನೀವೇನು ಬೇಕಾಗಿಲ್ಲ, ರೆಗ್ಯುಲೇಷನ್ ಬುಕ್ಕು ಮತ್ತೆ ನಿಮ್ಮ ಔಷಧಿ ಬುಕ್ ಎತ್ತ ಅವ್ರ ಕೈ ಕೊಡ್ತಾರೆ. ಸರ್, ಕೊಡ್ಬೋದಂಗೆ ಕೊಡ್ತಾರೆ, ಸೀದಾ ಇತ್ತು ಅವ್ರ ಕೈಗೆ. ಆ ತರ ಇರೋದು ಪಂಚಾಯತಿಲಿ PDO ಮತ್ತೆ ಕೆಲವು ಕಾಂಗ್ರೆಸ್ ಮೆಂಬರ್ಗಳು ಒಡನಾಟ. ಅರ್ಥ ಆಯ್ತು ಸರ್? ಆ ತರ ನಡಿಬೇಕಾದ್ರೆ ಇಲ್ಲಿ ಈಗ ಹೇಳಿದ್ರು ಅವಾಗಲೇ ಏನು ಒಂದು ಸಮುದಾಯ ಇದ್ದು ಹೊಸದೇವ್ರೊಂದು ಮಾಡ್ತಾರೆ ಸರ್. ಅಂತ ಜಾಗನ ಬೇರೆ ಒಂದು ಅವ್ರು ಬೇಕಾದವ್ರಿಗೆ ಒಂದು 5 ಜನಕ್ಕೆ ಔಟ್ ಲಿಸ್ಟ್ ಮಾಡಿಸ್ಬಿಟ್ಟಿದ್ದಾರೆ ಸರ್. ಔಟ್ ಲಿಸ್ಟ್ ಮಾಡಿ ದಾಖಲೆ ಕೊಟ್ಬಿಟ್ಟಿದ್ದಾರೆ. ನಾವು ಅದ್ರ ಬಗ್ಗೆ ಹೋರಾಟ ಮಾಡಿ CO ಅವ್ರಿಗೆ ಅರ್ಜಿ ಕೊಟ್ಟಾಗ CO ಅವ್ರು ಗಲಾಟೆ ಮಾಡಿ CO ಅವ್ರಿಗೆ ಲೆಟರ್ ಮಾಡಿದ್ರು. ಅವ್ರನ್ನ ಕರೆಸಿ ಅದನ್ನ ಈಸ್ಕೊಂಡು ಅದನ್ನ ಅರ್ಧ ಬೀಸ್ ಹಾಕಿ ಮತ್ತೆ ಅದು ಹೆಂಗಿತ್ತು ಮೊದಲು ಅದೇ ತರ ಮಾಡಿದ್ರು. ಆ ಥರ ತುಂಬಾ ಇದೆ, ಇದೊಂದೇ ಅಲ್ಲ ಮಾಡಿರೋದು PDO. ಸರ್, ಈಗ ಇಂದಿರಾ ಕ್ಯಾಂಟೀನ್ ಬಗ್ಗೆ ನಮ್ಮ ಗಮನಕ್ಕೆ ಬಂದಿಲ್ಲ. ಯಾರು ಮೀಸಲಾತಿ ಮಾಡಿದಾರೆ, ಏನಿದೆ, ಏನು ಒಂಚೂರು ಡಾಕ್ಯುಮೆಂಟ್ ಇಲ್ಲ, ಯಾವ್ದು ಯಾರ್ದು ಹತ್ರ ಇಲ್ಲ. ಇಂದಿರಾ ಕ್ಯಾಂಟೀನ್ ಮಾಡೋದಕ್ಕೆ ನಮ್ಮ ಸತ್ಯಸಾಯಿ ಅವರು ಅಲ್ಲಿ ರೆಡಿ ಇದಾರೆ ಜಾಗ ಕೊಡಕ್ಕೆ, ಅಲ್ಲಿ ಮಾಡೋಣ ಅಂತ. ಅಕಸ್ಮಾತ್ ಅಲ್ಲಾಗಿಲ್ಲ ಇನ್ನೊಂದು ಜಾಗ ನಾವೇ ಕೊಡ್ತೀವಿ, ಒಳ್ಳೆ ಜಾಗ ಹುಡುಕಿ. ಸರ್ ನಮ್ಗೆ ತೊಂದರೆ ಕೊಡ್ತಾ ಇರೋದು ಗ್ರಾಮ ಪಂಚಾಯತಿಯಿಂದ PDO, ತಹಸೀಲ್ದಾರ್ ಅವರು ತಿಪ್ಪಯ್ಯ ಮತ್ತೆ ತಹಸೀಲ್ದಾರ್ ಅವರು, ಇವರು ನಮ್ಗೆ ತೊಂದರೆ ಕೊಡ್ತಾರೆ. ಪೊಲೀಸ್ ಕಳಿಸಿ ನಿಲ್ಸಿದ್ದಾರೆ ರಾಜಕೀಯ ವೈಷಮ್ಯ ಇದೆಯಾ ಅಂತ ಹೇಳ್ತೀರಾ ಏನು ಸರ್? DC ಅವರು ಅನುಮೋದನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ನಿನ್ನೆ ಸಂಜೆನೆ DC ಅವ್ರಿಗೆ ಫೋನ್ ಮಾಡಿ ನನ್ನ ಫೋನಲ್ಲಿ ಮಾತಾಡಿದೆ. ನನ್ನ ರಜೆ ಇರೋದ್ರಿಂದ ಅವರು ಹೊರಗಡೆ ಇದ್ರೆ ಅವ್ರ ಗಮನಕ್ಕೆ ತಂದಿದ್ದೀರಿ ನಾವು. ಅವ್ರ ಗಮನಕ್ಕೆ ತಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ. ಇಲ್ಲ ಶಿವಕುಮಾರ್ ಅವರೇ, ಇದ್ರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ, ಇದನ್ನ ನಾನು ತಿಳ್ಕೊಂತೀನಿ, ನಾನು ಅವ್ರಿಗೆ ತಿಳಿಸ್ತೀನಿ, ಅವ್ರಿಗೆ ಹೇಳ್ತೀನಿ ಅಂತ ನನ್ನ ಮಾತು DC ಅವ್ರು ಹೇಳಿದ್ದಾರೆ. ಅವ್ರ ಗಮನಕ್ಕೆ ತಂದಿದ್ದೀವಿ. ಮತ್ತೆ ರಾಜಕೀಯದಲ್ಲಿ ಇನ್ನೇನಂತಾರೆ ಇದನ್ನ? ಇನ್ಯಾರ ಕೈವಾಡ ಇರುತ್ತೆ ಇನ್ನ? ಅಲ್ಲಲ್ಲ, ಈಗ ನಾನೇನ್ ಹೇಳ್ತೀನಿ ಅಂದ್ರೆ, ಈಗ ಅಧಿಕಾರಿಗಳು ಉಪಯೋಗಿಸ್ಕೊಂಡು ನೀವು ಈ ತರ ಮಾಡ್ತಾ ಇದ್ದೀರಾ.
ಅಧಿಕಾರಿಗಳು ಬಂದು ಆ ಥರ ಹೇಳ್ಬೇಕಾದ್ರೆ ನೀವ್ ಹೇಳ್ದೇನೆ ಆಗ್ತದೆ ಇದೆಲ್ಲ. ಅಧಿಕಾರಿ ಈಗ ಹೇಳಿದೆ ಅಂತ ಗೊತ್ತಿಲ್ಲ, ನಮಗ್ ಬಂದು ತಹಸೀಲ್ದಾರ್ ನಿಲ್ಸಿದ್ದಾರೆ ಅಷ್ಟು ಗೊತ್ತು. ಇನ್ನ ಏನಕ್ಕೆ ನಿಲ್ಸ್ತಾರೆ ಇಷ್ಟೆಲ್ಲ ಇದ್ದಾಗ ಅಂತ ನಾವು. ಸರ್ ನಿಮ್ ಮುಂದೆ ನಾವು ಬರ್ತೀರಿ, ಇಂದಿರಾ ಕ್ಯಾಂಟೀನ್ ಕಟ್ತೀನಿ ಅಂದ್ರೆ ನಾನೇ ಸ್ಥಳ ಕೊಡ್ತೀವಿ. ನನ್ ಸ್ವಂತ ಜಾಗ ಇದೆ, ನಾನು ಸ್ವಂತ ಜಾಗದಲ್ಲಿ ಕೊಡ್ತೀನಿ ಬೇಕಾದ್ರೆ. ನಾನು ಅದಕ್ಕೆಲ್ಲ ಹಿಂದೆ ಹೋಗಲ್ಲ. ಅವ್ರು ಹೇಳ್ಬೋದು ಜಾಗಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಹಿಂದೆ ಇರೋ ಜಾಗ ನಮ್ದೆ, ನಾನೇ ಕೊಡ್ತೀನಿ, ಕಟ್ಟಿ ಸರ್, ಮಾಡಿ ಬನ್ನಿ ಸರ್. ಅಲ್ಲ ಸರ್, ಇನ್ನ ಮುಂದಕ್ಕೆ ಹಾಕಿದ್ರು, ಇನ್ನ ರೋಡ್ ಕೊಟ್ಟಿದ್ರು, ನಾವ್ ಇನ್ನ ಹಿಂದಕ್ಕೆ ಹಾಕಿದೀವಿ. ಯಾಕಂದ್ರೆ ಬಸ್ ನಿಲ್ಲೋದಕ್ಕೆ ಸ್ವಲ್ಪ ಜಾಗ ಬೇಕು.